ಉರುವುದು ಬೇಡ, ಹಂಗೆ ಇದು ಮಾಡೋಣ. ಓಕೆನಾ? ಕೇಕ ಕೇಕ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ನಾಗರಾಜ್ ಬ್ಲಾಗ್ಸ್. ಇವತ್ತು ನಾನು ಬೆಳಗ್ಗೆ 5:10ಗೆಲ್ಲ ವೇಕಪ್ ಆಗಿದ್ದೀನಿ. ಸೊ ವೇಕಪ್ ಅನ್ನೋದಕ್ಕಿಂತ 5 o'clock ವೇಕಪ್ ಆದರೆ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಅಂದರೆ ರೆಡಿ ಆಗೋದಕ್ಕೆ, ಅಂದರೆ ಫೇಸ್ ವಾಶ್ ಮಾಡ್ಕೊಂಡು ಬ್ರಷ್ ಮಾಡಿಕೊಂಡು ಹಾಗೆ ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡೋದಿರುತ್ತಲ್ಲ ಅದೆಲ್ಲ ಮಾಡಿಕೊಂಡು ಬಂದುಬಿಟ್ಟು ಈಗ ರೂಮ್ದು ವಿಂಡೋ ಎಲ್ಲ ಓಪನ್ ಮಾಡಿ ಬಿಟ್ಟೆ. ಸೊ ನೋಡಿ, ಬೆಳಗ್ಗೆ 5:10 ಹಿಂಗಾಗಿದೆ. ಸೊ ಮತ್ತಿದಂಗೆ ನಾನು ಫಸ್ಟ್ ಬಂದುಬಿಟ್ಟು ಅಲ್ಲಿ ವಿಂಡೋ ಓಪನ್ ಮಾಡಿಬಿಟ್ಟು ದೇವ್ರ ರೂಮಲ್ಲಿ, ಆನಂತರ ಬಂದು ಅಡುಗೆ ಮನೆಯಲ್ಲಿ ಬಾಲ್ಕನಿನ ನಾನು ಓಪನ್ ಮಾಡ್ತೀನಿ ಡೋರ್ನ. ಯಾಕೆಂದರೆ ನನಗೆ ಸ್ವಲ್ಪ ಬಾಲ್ಕನಿಯಲ್ಲಿ ರಾತ್ರಿ ಎಲ್ಲ ನಾವು ಫುಲ್ಲು ಕ್ಲೋಸ್ ಮಾಡಿರ್ತೀವಲ್ವ, ಕಾವು ಒಳಗಡೆಗೆಲ್ಲ ಒಂಥರ ಕಾವು ಥರ ಇರುತ್ತೆ. ಸೊ ತಣ್ಣ ಮಾರ್ನಿಂಗ್, ಅರ್ಲಿ ಮಾರ್ನಿಂಗು ಗಾಳಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಮಾರ್ನಿಂಗು ಎಲ್ಲ ಒಂದು ಕಡೆಗೆ ಡೋರ್ ಓಪನ್ ಮಾಡಿ ಬಿಟ್ಬಿಡ್ತೀನಿ. ಸೊ ನನಗೆ ಬಾಲ್ಕನಿ ಏನಕ್ಕೆ ಅಂತಂದರೆ, ಮೇಯ್ನು ನನಗೆ ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ ಚಿಮ್ನಿ ಇಲ್ಲ, ಮತ್ತು ಇನ್ನೊಂದು ಎಕ್ಸಿಟ್ ಫ್ಯಾನ್ ಹಾಕೊಳೋಕ್ಕೆ ವಿಂಡೋ ಬಂದುಬಿಟ್ಟು ಸೈಡಲ್ಲಿದೆ. ವಿಂಡೋ ತುಂಬ ಡಸ್ಕಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಹಾಕ್ಸ್ಕೊಂಡಿಲ್ಲ. ಹಸ್ಬೆಂಡಿಗೆ ಬೇಡ ಅಂತ ಎತ್ತಿಟ್ಬಿಡಿ ಅಂತ ಹೇಳಿದೆ. ಇವ್ರ ಮನೇಲಿ ಎಕ್ಸಿಟ್ ಫ್ಯಾನ್ ಇರುತ್ತೆ, ಅಂದರೆ ಇವ್ರ ಮನೇಲಿ ಎಕ್ಸಿಟ್ ಫ್ಯಾನು ಇರಲಿಲ್ಲ. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಸೊ ಒಂದು ಸೈಡಲ್ಲಿ ಬಾಲ್ಕನಿನ ಕ್ಲೋಸ್ ಮಾಡಿರ್ತೀನಲ್ಲ ಅದನ್ನು ಓಪನ್ ಮಾಡಿಬಿಡ್ತೀನಿ. ವಿಂಡೋ ಕೂಡ ಓಪನ್ ಮಾಡ್ಕೋಬೋದು, ಬಟ್ ನಾನು ಸಾಕು ಒಂದೇ ಅಂದ್ಬಿಟ್ಟು ಡೋರ್ ಮಾತ್ರ ಓಪನ್ ಮಾಡ್ಕೊತೀನಿ. ನಮ್ಮ ಹೆಣ್ಮಕ್ಳದ್ದು ಏನು ತಲೆನೋವು ಅಂದರೆ, ಮಾರ್ನಿಂಗ್ ಆಯಿತು ಅಂದರೆ ಏನು ಟಿಫನ್ ಮಾಡಬೇಕು, ಏನು ಅಡುಗೆ ಮಾಡಬೇಕು, ಇದೇ ಒಂದು ತಲೆ ಬಿಸಿ. ಸೊ ಅದಕ್ಕೆ ಏನು ಮಾಡಿದೆ, ನಾನು ನೈಟೇನೆ ಉದ್ದಿನಬೇಳೆ ಒಂದು 4 ಕಪ್ಪಷ್ಟು ಉದ್ದಿನಬೇಳೆ, ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಅಕ್ಕಿನ ಹಾಕಿ ನೆನೆ ಹಾಕಿಬಿಟ್ಬಿಟ್ಟೆ. ಸೊ ಬೆಳಗ್ಗೆ ಉದ್ದಿನಬೇಳೆ ವಡೆ ಮಾಡಿಬಿಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಉದ್ದಿನ ವಡೆ ಮಾಡೋಕ್ಕೆ ಅಂತಂದು. ಸೊ ರಾತ್ರಿ ಎಲ್ಲ ನೆನೆ ಹಾಕಿದ್ದಕ್ಕೆ ಬೆಳಗ್ಗೆ ಎದ್ದು ಅದನ್ನು ನೀರನ್ನ ಬಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಉದ್ದಿನ ವಡೆ ಮಾಡಬೇಕಂದ್ರೆ 6 to 7 hours ನಂದ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ರವೆ ಇಡ್ಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರವನ ನಾನು ಆಲ್ಮೋಸ್ಟ್ ಮುಂಚೆನೇ ಹುರಿದು ಇಟ್ಕೊಂಡಿರ್ತೀನಿ ಬಾಕ್ಸ್ನಲ್ಲಿ, ಯಾಕಂದರೆ ಒಂದೊಂದ್ಸತಿ ಟೈಮ್ ಸಿಗಲ್ಲ ಅಂದ್ಬಿಟ್ಟು. ಅರ್ಧ kg ರವೆಗೆ ಅರ್ಧ ಲೀಟ್ರ್ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ವಿಡಿಯೋ ಮಾಡಬೇಕಾದ್ರೆ ಒಂದು ವಿಡಿಯೋ ಸ್ಕಿಪ್ ಆಗಿದೆ. ಅದು ಏನಂತಂದರೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ, ಅಡುಗೆ ಸೋಡಾನ ಮಿಕ್ಸ್ ಮಾಡಬೇಕು. ಸೊ ನಾನು ಅದನ್ನು ಕೂಡ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಮಿಕ್ಸ್ ಮಾಡಿಕೊಳ್ಳಿ. ಈಗ ಒಂದು ಬಾಣಲಿಗೆ ಈಗ ರವೆ ಇಡ್ಲಿ ಬೇಕಾಗಿರುವಂಥ ಪದಾರ್ಥಗಳನ್ನ ನಾನು ರೆಡಿ ಮಾಡ್ಕೋಬೇಕು. ಸೊ ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಒಂದು ಬ್ರೌನ್ ಕಲರು, ಅಂದರೆ ಯಾವ ಕಲರ್ ಅಂದರೆ ಲೈಟ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ತುಂಬ ಓವರಾಗಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ಟೇಸ್ಟು ಚೆನ್ನಾಗಿ ಬರಲ್ಲ ಮತ್ತು ಸೀದೋದ ಥರ ಆಗುತ್ತೆ. ಈಗ ಇದಕ್ಕೆ ಗೋಡಂಬಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಾಗಿ, ಮತ್ತು ಕರಿಬೇವು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಕೊತ್ತಂಬರಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಸ್ವಲ್ಪ ಒಂದು ಅರ್ಧ ಚಿಟಿಕೆಯಷ್ಟು ಹಿಂಗನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ, ತುಂಬಾ ಜಾಸ್ತಿಯಾಗಿ ಬೇಡ. ಈಗ ಇದಕ್ಕೆ ತುರಿದಂತಹ ಕ್ಯಾರೆಟ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ಅದೆಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರೆ ಇವಾಗಲೇ ಘಮ ಅಂತ ಇದೆ. ಸೊ ಆ ಫ್ಲೇವರ್ಗೆ ಒಂಥರ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ. ಈ ರೀತಿಯಾಗಿ ಘಮ ಅಂತ ಬರ್ತಾ ಇದ್ರೆ ಆಲ್ಮೋಸ್ಟ್ ನಾನು ಹಾಗೇನೆ ಚಪಾತಿ ಏನಾದ್ರು ಇದ್ದರೆ ಸಾಕು, ಹಾಗೆ ಕರಿ ಮಾಡ್ಕೊಂಡು ತಿನ್ನಂಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಇದಾಯಿತು, ತಣ್ಣಗೂ ಕೂಡ ಆಗಿತ್ತು. ಸೊ ನಾನು ಇದನ್ನು ನೋಡಿ ಈಗ ರವೆ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಇದನ್ನು ಚೆನ್ನಾಗಿ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಪ್ರತಿಯೊಂದು ಸಾಮಗ್ರಿಗಳು ಬೆರ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮರಿಬೇಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಅಡುಗೆ ಸೋಡಾನ ಹಾಕೋಬೇಕಾಗುತ್ತೆ. ಸೊ ನಾನು ಇದನ್ನು ಆಲ್ಮೋಸ್ಟು ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಉದ್ದಿನ ನೋಡೋದೊಂದು ಮಾಡ್ಕೊಳ್ಳೋಣ ಅಂತಂದು, ಬಟ್ ಇರಲಿ ಮಾಡೋದೇ ಮಾಡ್ತೀನಿ ಅಂತ ಅದು ಒಂದು ಮಾಡೋಣ ಅಂತ ಮಾಡಿದೆ. ಸೊ ಇನ್ನೊಂದು ಪಾತ್ರೆಗೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅರ್ಧ ಬೌಲಷ್ಟು ತೊಗರಿಬೇಳೆ, ಅರ್ಧ ಬೌಲು ಹೆಸರುಬೇಳೆ, ಇಷ್ಟನ್ನು ಹಾಕಿ ಒಂದು ಅರ್ಧ ಚಂಬು ನೀರು ಅಂದರೆ ಒಂದು 1/2 ಲೀಟರ್ನ ನೀರು ಹಾಕಿ ಒಂದು 3 ವಿಷಲ್ ಹೊಡೆಸ್ಕೊತಾ ಇದ್ದೀನಿ. ಒಂದು 3 ವಿಷಲ್ ಆದರೆ ಸಾಕು, ಯಾಕೆಂದರೆ ಆವಾಗ ಒಂದು ಸ್ಮ್ಯಾಶ್ ಮಾಡೋ ಅವಶ್ಯಕತೆಯೇ ಬರೋದಿಲ್ಲ. ಚೆನ್ನಾಗಿ ಅದೇ ಬೇಳೆನೇ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ. ಇದು ಒಂದು ಈಸಿ ಮೆಥಡಾಗಿ ನಾನು ಮಾಡ್ಕೊತೀರಾ ಅಂತ ಸಾಂಬಾರು. ಸೊ ಹಾಗಾಗಿ ಇದನ್ನು ನಾನು ಅಷ್ಟೊಂದು ಡೀಪಾಗಿ ತಂದು ತೋರಿಸೋದಕ್ಕೆ ಹೋಗಿಲ್ಲ. ಈಗ ಈ ಕಡೆಗೆ 13 ವಿಷಲ್ ಆಗೋದ್ರೊಳಗೆ ನಾನು ಉದ್ದಿನ ಬೇಳೆನ ರುಬ್ಕೊಂಡ್ಬಿಡ್ತೀನಿ. ಸೊ ಟೈಮ್ಗೆ ನಾವು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ. ಸೊ ಒಂದಾದ್ಮೇಲೆ ಅಂತ ವೆಯ್ಟ್ ಮಾಡೋದಕ್ಕಿಂತ ಟೈಮ್ ಸೇವ್ ಆಗೋ ಥರ ಫಸ್ಟ್ ಕೆಲಸಗಳ್ನ ಮಾಡ್ಕೋಬೇಕು, ಆಮೇಲೆ ಇನ್ನೊಂದು ನೆಕ್ಸ್ಟ್ ಮಾಡ್ಕೊಳ್ಳೋ ಅಂಥದ್ದು ನನ್ನ ಅಭ್ಯಾಸ. ಸೊ ಫಸ್ಟು ಯಾವುದು ಮಾಡ್ಕೋಬೇಕೋ ಅದನ್ನು ಫಸ್ಟು ನಾನು ಮಾಡ್ಕೊಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಆ ಟೈಮಲ್ಲಿ ಆ ಗ್ಯಾಪಲ್ಲಿ ಏನು ಮಾಡಬೇಕೋ ಅದನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಈಗ ಉದ್ದಿನ ಬೇಳೆನೂ ಮತ್ತು ಅಕ್ಕಿ ಹಾಕಿದ್ನಲ್ಲ, ಸೊ ಅದನ್ನು ನಾನು ಚೆನ್ನಾಗಿ ಒಂದು ಚಿಕ್ಕ ಗ್ರೈಂಡರ್ಗೆ, ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ನೀವು ಗ್ರೈಂಡರ್ಗೆ ಬೇಕಾದ್ರೆ ಹಾಕೋಬೋದು, ಇಲ್ಲ ಅಂತಂದರೆ ಗ್ರೈಂಡರಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆ ಅಂತಂದರೆ ಕಲ್ಲಲ್ಲಿ ರುಬ್ಬೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಟೈಮ್ ಇರಲ್ಲಲ್ವ, ಬೆಳಗ್ಗೆನೇ ನಾಷ್ಟ ಆಗಬೇಕು. ಸೊ ಹಾಗಾಗಿ ಅದು ಅಲ್ಲದೆ ನನ್ನ ಮಗಳದ್ದು ಇವತ್ತು ಕರಾಟೆ ಕ್ಲಾಸ್ ಬೇರೆ ಇದೆ. ಅವಳು 7 o'clockಗೆಲ್ಲ ನಾನು ಮನೆಯಿಂದ ಅಂದರೆ 7 o'clockಗೆ ಆ್ಯಕ್ಚುಲಿ ಅವಳು ಅಲ್ಲಿ ಪ್ರೆಸೆಂಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಬೇಗನೆ ಎದ್ದು ಮಾಡ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಬೇಗ ಎದ್ದೇಳಬೇಕು ಅನ್ನೋ ಥರ ಆಗ್ಬಿಡುತ್ತೆ. ಯಾಕಂದರೆ ಅವಳು 7 o'clockಗೆ ಕ್ಲಾಸಲ್ಲಿ ಇರಬೇಕಂದ್ರೆ ಸ್ವಲ್ಪ ಬೇಗನೆ ಎದ್ದು ಬಿಡಬೇಕು. ನಾನು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ಉದ್ದಿನ ಬೇಳೆ ಮತ್ತು ಅಕ್ಕಿದು ಹಾಕ್ಕೊಂಡು. ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ನಾವು ಹಸಿ ಶುಂಠಿನ ಹಾಕ್ಕೋಬೇಕಾಗತ್ತೆ. ಹಸಿ ಕಾಯಿ, ತೆಂಗಿನಕಾಯಿ ಕೂಡ ಹಾಕ್ಕೋಬೇಕು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ. ಕಾಳುಮೆಣಸು 1 ಸ್ಪೂನಷ್ಟು ಕಾಳುಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಜ್ಜಿ ಬೇಕಾದ್ರೆ ಹಾಕೋಬೋದು, ಇಲ್ಲ ಹಾಗೆ ಹಾಕೋಬೋದು. ಕರಿಬೇವು ಇದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಿಟಿಕೆಯಷ್ಟು ಇಂಗು ಮತ್ತು ಅಡುಗೆ ಸೋಡಾ ಅದು ಅಷ್ಟೇ ಒಂದು ಅರ್ಧ ಚಿಟಿಕೆ ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದನ್ನು ಕೂಡ. ನೋಡಿ ತುಂಬ ಒಂದು ಸ್ವಲ್ಪ ತೆಳು ಆಗಿ ಹೋಗ್ಬಿಟ್ಟಿದೆ, ಬಟ್ ನಾನು ಇದಕ್ಕೆ ನೀರು ಕೂಡ ತುಂಬ ಆ್ಯಡ್ ಮಾಡಿಲ್ಲ. ಆದರೆ ಹೇಳ್ಬೇಕಂತಂದರೆ ಇದು ಸ್ವಲ್ಪ ಹಿಟ್ಟು ಇರುತ್ತಲ್ವಾ, ಹಿಟ್ಟು ಆಲ್ಮೋಸ್ಟ್ ಉದ್ದಿನಬೇಳೆ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬಾ ಗಟ್ಟಿಯಾಗಿ ರುಬ್ಕೋಬೇಕು. ಬಟ್ ನೀರು ಹಾಕ್ದಂಗೆ ರುಬ್ಬೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಗ್ರೈಂಡರಲ್ಲಿ ರುಬ್ಕೊಂಡ್ರೆ ನೀರು ಹಾಕ್ದಂಗೆ ನೀಟಾಗಿರುತ್ತೆ ಅಂತ ಹೇಳೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಹಂಗೂ ತೆಳು ಆಯ್ತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬಂದುಬಿಡುತ್ತೆ. ಈಗ ಇನ್ನೊಂದು ಕಡೆಗೆ ಚಟ್ನಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಕಡಲೆಬೇಳೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆನೂ ಅಷ್ಟೇ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕೊಂಡ್ಬಿಟ್ಟು ಈಗ ಒಂದು ಅರ್ಧ ಮಧ್ಯ ಭಾಗ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಅಡುಗೆ ಎಣ್ಣೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ತೆಂಗಿನಕಾಯಿ ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ. ಕರಿಬೇವು ಇದನ್ನು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಲಾಸ್ಟಿಗೆ ಬಂದುಬಿಟ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಡಲೆ ಬೀಜನ ನಾನು ನೈಟೇ ಆಲ್ಮೋಸ್ಟ್ ಹುರಿದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ. ಯಾಕಂದರೆ ಮಾರ್ನಿಂಗ್ ಅವೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಸಿಗಲ್ಲ ಅಂತ ಅಂದ್ಬಿಟ್ಟು ಮುಂಚೆನೇ ಕಡಲೆ ಬೀಜನ ಹುರಿದು ಸ್ಟೋರ್ ಮಾಡಿ ಎತ್ತಿಟ್ಟಿದ್ದೀನಿ. ಈಗ ಅದು ತಣ್ಣಗಾಗೋದ್ರೊಳಗಡೆಗೆ ನಾನು ಈ ಕಡೆಗೆ ಇದನ್ನು ನೋಡ್ತಾ ಇದ್ದೀನಿ. ಇಡ್ಲಿ ಹಿಟ್ಟು ಚೆನ್ನಾಗಿ ನೆಂದ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಸೊ ಇಡ್ಲಿನ ಇನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಇಡ್ಲಿ ತಟ್ಟೆಗಳ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ನೈಟೆಲ್ಲ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಒರೆಸಿ ಎತ್ತಿಟ್ಟಿರ್ತೀನಿ. ಈಗ ಇದಕ್ಕೆ ಅಡುಗೆ ಎಣ್ಣೆನೆಲ್ಲ ಹಾಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ.
ಈಗ ಒಂದೊಂದೇ ತಟ್ಟೆ ಇಡ್ಲಿಗೆ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಈಗ ತಟ್ಟೆಗೆ ಹಾಕೊಳ್ತಾ ಹೋಗ್ತಾ ಇದ್ದೀನಿ. ನಾನು ತುಂಬ ದೊಡ್ಡ ತಟ್ಟೆ ಇಡ್ಲಿ ತೊಗೊಂಡಿರೋದು, ಬಟ್ಲಿಡ್ಡಿ ಅಂತಲೇ ಹೇಳ್ಬೋದು ಇದನ್ನು. ಆ್ಯಕ್ಚುಲಿ ಈ ಪ್ಲೇಟಲ್ಲಿ ಆಲ್ಮೋಸ್ಟು ನಮಗೆ 4 ಜನಕ್ಕೂ ಕರೆಕ್ಟಾಗಿ ಟಿಫನಿಗೆ ಆಗುತ್ತೆ. ಒಂದು ಇಬ್ಬೆ ಇಕ್ಕಿದ್ರೆ ಸಾಕು, ಚೆನ್ನಾಗಿ ಆಗ್ಬಿಡುತ್ತೆ. ನಾನು ತೊಗೋಬೇಕಾದ್ರೆ ಒಂದು ಸ್ವಲ್ಪ ದುಡ್ಡು ತೊಗೊಂಡಿದ್ದೆ. ಏಕೆ ಅಂತಂದರೆ ನಾವು ಇಬ್ಬರು ಇದ್ದೀವಿ, 4 ಜನ ಇದ್ದೀವಿ ಅಂತ ನೋಡ್ಕೊಂಡು ತೊಗೋಬಾರ್ದು. ಸ್ವಲ್ಪ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಆಗಬೇಕು, ಆ ರೀತಿ ತೊಗೋಬೇಕು. ಯಾಕಂದರೆ ಎಮರ್ಜೆನ್ಸಿಗೆ ಆಗುತ್ತಲ್ವಾ, ಅದಕ್ಕೋಸ್ಕರ. ಬಟ್ ನಾವು ಇವಾಗಿನ ಟ್ರೆಂಡಿಗೋಸ್ಕರ ಒಂದೇ ಒಂದು 4 ಇರೋವಂಥ ತೊಗೊಂಡ್ಬಿಟ್ರೆ ಸೊ ಅದು ಸೆಟ್ ಆಗಲ್ಲ. ಬಟ್ ಇವಾಗ ನೋಡಿ, ನಾನು ತೊಗೊಂಡಿರೋ ಪ್ಲೇಟಲ್ಲಿ ಆಲ್ಮೋಸ್ಟ್ ನಾವು 4 ಜನ ತಿಂದು ಒಂದು 2 ಆದರೂ ಎಕ್ಸ್ಟ್ರಾ ಅಟ್ಲೀಸ್ಟ್ ಉಳ್ಕೊಳ್ಳುತ್ತೆ. ಒಂದು ದಿಬ್ಬೆ ಇಕ್ಕಿರ್ ಸಾಕು, ಒಂದು ಟೈಮಿಗೆ ಟಿಫನ್ ಕರೆಕ್ಟಾಗಿ ಆಗೋಗುತ್ತೆ. ಸೊ ಅದಕ್ಕೆ ನಾನು ಯೋಚನೆ ಮಾಡಿಬಿಟ್ಟೆ ದೊಡ್ಡದು ಇಡ್ಲಿ ಪಾತ್ರೆ ತೊಗೊಂಡೆ. ಈಗ ಇದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಕೇವಲ ಬರೀ 15 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತು ಇಡೋದು ಬೇಕಾಗಿಲ್ಲ. ಸೊ ಅದು ಆಗೋದೊಳಗೆ ಈ ಕಡೆಗೆ ಚಟ್ನಿ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಚಟ್ನಿಗೆ ನೋಡಿ ನಾನು ಕಾಯಿ ಏನೂ ಹಾಕ್ಕೊಂಡಿಲ್ಲ. ಸೊ ನೋಡಿ, ಹುರಿದಿದ್ದಂಥ ಕಡಲೆ ಬೀಜ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ವಾಟರ್ನ ಆ್ಯಡ್ ಮಾಡಿಬಿಟ್ಟು ಸೊ ಈಗ ಇದನ್ನು ರುಬ್ಕೊಂಡ್ಬಿಡೋಣ. ನೋಡಿ ರುಬ್ಬಿದ್ದೀನಿ, ಚೆನ್ನಾಗಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೋಬೇಕು. ಆಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ರುಬ್ಬಾಯಿತು ನೋಡಿ, ಕೊತ್ತಂಬರಿ ಸೊಪ್ಪು ಅಲ್ಲಲ್ಲೇ ಹೇಗೆ ಕಾಣಿಸ್ತಿದೆ, ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ರೀತಿ. ಸೊ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಒಗ್ಗರಣೆ ಕೊಡಲಿಲ್ಲ ಅಂದರೂ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ವೆರೈಟಿ ಆಗಿರಲಿ ಅಂತ ಅಂದ್ಬಿಟ್ಟು ಒಗ್ಗರಣೆ ಕೂಡ ಕೊಡ್ತಾ ಇದ್ದೀನಿ. ನನ್ನ ಹಸ್ಬೆಂಡಿಗೆ ಈ ಒಗ್ಗರಣೆ ಚಟ್ನಿ ಎಲ್ಲ ಅಷ್ಟಕ್ಕಷ್ಟೇ. ಬಟ್ ನಾನೇನು ಮಾಡ್ತೀನಿ, ಇದಕ್ಕಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಒಂದೇ ಥರ ಮಾಡೋದೇ ಚೆನ್ನಾಗಿರಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಒಂದ್ಸಲಿ ಒಗ್ಗರಣೆ ಕೊಡ್ತೀನಿ. ಹಂಗೂ ಇಲ್ಲ ಅಂದರೆ ಅವ್ರಿಗೆ ಸಪ್ರೇಟಾಗಿ ಗಟ್ಟಿ ಚಟ್ನಿನ ಎತ್ತಿಟ್ಟಿರ್ತೀನಿ, ಅಕಸ್ಮಾತ್ ಅವ್ರು ನನಗೆ ಅದು ಬೇಡ ಅಂತ ಹೇಳಿದ್ರೆ ಅಂತಂದು. ಯಾಕಂದರೆ ಆಲ್ಮೋಸ್ಟ್ ಅವರು ಯಾವ ರೀತಿ ಅಂದರೆ ಈ ರೀತಿ ಸ್ಟೈಲಿಶ್ ಊಟಕ್ಕೆ ಅವರು ಅಡ್ಜಸ್ಟ್ ಆಗಲ್ಲ. ಸೊ ಅವ್ರಿಗೆ ಏನಿದ್ರು ಅಂದರೆ ನಮ್ಮ ಸೌತ್ ಇಂಡಿಯನ್ ಫುಲ್ ಊಟ ಹೇಗಿರುತ್ತೋ ನಾರ್ಮಲಾಗಿ ಹಳೆ ಕಾಲದ ಊಟ, ಸೊ ಅದೇ ರೀತಿ ಅವ್ರಿಗೆ ಊಟ ಇಷ್ಟ. ಈ ರೀತಿಯಾಗೆಲ್ಲ ಅಷ್ಟೊಂದು ಇಷ್ಟ ಲೈಕ್ ಮಾಡಲ್ಲ ಅವರು. ಈಗ ಒಗ್ಗರಣೆ ಕೊಟ್ಟಾಯಿತು. ಸೊ ಚಟ್ನಿ ಒಳಗೆ ಹಾಕಿದ್ದೀನಿ, ನೀರು ಚಟ್ನಿ ಮಾಡಿಬಿಟ್ಟು ಈಗ ಬಾಣಲಿಗೆ ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಉದ್ದಿನ ವಡೆ ಮಾಡಬೇಕಲ್ವಾ, ಅದಕ್ಕೆ ಈಗ ಒಂದು ಕಡೆಗೆ ಇಡ್ಲಿ ಹಾಕ್ತಾ ಇದೆ. ಸೊ ಇಡ್ಲಿ ಆಗಿದೆ, ಇಡ್ಲಿ ಕೂಡ ಆಯಿತು. ಸೊ ನೋಡ್ತಾ ಇದ್ದೀನಿ ಇಡ್ಲಿ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೋಬೇಕಲ್ಲ, ಅದಕ್ಕೆ. ಸೊ ಒಂದು 15 ನಿಮಿಷ ಆಗೋಗಿದೆಯಾ ಆಲ್ರೆಡಿ. ಸೊ ಇಡ್ಲಿ ಕೂಡ ಚೆನ್ನಾಗಾಗಿದೆ. ತೆಗೆದ ತಕ್ಷಣ ಒಂಥರ ಕ್ಯಾರೆಟದು ಅದೆಲ್ಲ ಇರುತ್ತಲ್ಲ, ಸೊ ವೆಜಿಟೇಬಲ್ಸ್ದು ಅವೆಲ್ಲ ಆಲ್ಮೋಸ್ಟ್ ಫ್ಲೇವರ್ ಬರ್ತಾ ಇದೆ, ಘಮ ಘಮ ಅಂತ ಬೇಗ ಅದಕ್ಕೂ ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿ. ಈಗ ಒಂದೊಂದೇ ಇಡ್ಲಿನ ತೆಗೆದು ಸೊ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಹಂಸ ಆಲ್ರೆಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದಾಳೆ. ಈಗ ಅವಳಿಗೆ ಬಿಸಿ ಬಿಸಿಯಾಗಿ ಇಡ್ಲಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ನಾನು ನೋಡಿ ತೆಗಿತಿದ್ದಂಗೆ ಇಡ್ಲಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ, ಒಂದು ಚೂರು ಅಂಟ್ಕೊಳ್ದಾಗೆ. ಇದಕ್ಕೆ ಚಟ್ನಿ ಕೂಡ ಸರ್ವ್ ಮಾಡ್ತಾ ಇದ್ದೀನಿ, ನೀರು ಚಟ್ನಿನ. ನಾವು ಇದಕ್ಕೆ ಕಾಯಿ ತುರಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು. ಇನ್ನೊಂದು ಕಡೆಗೆ ಈಗ ಉದ್ದಿನ ವಡೆನ ಹಾಕ್ಕೊಡ್ತಾ ಇದ್ದೀನಿ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನನಗೆ ತೆಳು ಆಯಿತು, ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕಾಯಿತು. ನಾನು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರಲಿಲ್ಲ, ಬಟ್ ಆದ್ರೂ ಓಕೆ ಪರವಾಗಿಲ್ಲ, ಬಿಟ್ಟೆ. ಹೇಗಿದ್ರೆ ಏನಂತೆ, ಉದ್ದಿನ ವಡೆ ಬರಬೇಕಷ್ಟೇ ಅಲ್ವಾ, ಏನು ತೂತೆ ಬೇಕಂತ ಇಲ್ಲ. ಬಟ್ ಆ್ಯಕ್ಚುಲಿ ನನಗೆ ಉದ್ದಿನ ವಡೆ ನಿಜ ತುಂಬಾ ಚೆನ್ನಾಗಿ ಬಂದಿತ್ತು. ಹಂಸಂಗೆ ಈಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೈಟಾಗಿ ಈ ಥರ ಇರಲಿ ಅಂದ್ಬಿಟ್ಟು ಅವಳಿಗೆ ಈ ರೀತಿಯಾಗಿ ಮಾಡಿಕೊಟ್ಟೆ. ಸೊ ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ತೆಳು ಇತ್ತಲ್ಲ, ಮಾಡೋಕ್ಕೆ ಬರಲಿಲ್ಲ. ಬಟ್ ಪಾಪ ಅವಳಿಗೆ ಲಂಚ್ ಬಾಕ್ಸ್ಗೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿಬಿಡೋಣ ಅಂತಂದು ಅವಳು ಲಂಚ್ ಬಾಕ್ಸ್ಗೆ ರೆಡಿ ಮಾಡಿದೆ. ಅಪ್ಪನು ಕೂತ್ಕೊಂಡಿದ್ದಾನೆ, ತಿಂಡಿ ತಿಂತಾ ಇದ್ದಾನೆ. ಅವ್ರ ಅಕ್ಕ 2 ಇಡ್ಲಿ ತಿಂದಳು. ಸೊ ಇನ್ನು ಮಿಕ್ಕಿದ್ದು ಅವ್ರ ತಮ್ಮ ಕೂತ್ಕೊಂಡು ತಿಂತಾ ಇದ್ದಾನೆ. ನಾನು ವೀಡಿಯೋ ಮಾಡ್ತಿರೋದಕ್ಕೆ ನೀನು ಹೋಗು ಅಂತ ಫುಲ್ಲು ಕಿರಿಸ್ತಾ ಇದ್ದ. ಸರಿ ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ಸಮಾಧಾನ ಮಾಡಿದೆ, ಸುಮ್ಮನೆ ಆದ. ಹಾಗೇನೆ ಎದ್ದು ಬಂದಿದ್ನಲ್ಲ, ಸೊ ಹಾಗಾಗಿ.
ಅವನ ಪಾಡಿಗೆ ಅವನು ಟಿಫನ್ ತಿಂತಾ ಇದ್ದಾನೆ. ಈಗ ನಾನು ಮತ್ತೆ ಉದ್ದಿನ ವಡ ಹಾಕೋದಕ್ಕೆ ಅಂತಲೇ ಬಂದಿದ್ದೀನಿ. ಸೊ ನನಗೂ ಕೂಡ ಹೊಟ್ಟೆ ಹಸಿತಾ ಇದೆ. ಹಸ್ಬೆಂಡು ಕೂಡ ಮಗಳನ್ನ ಬಿಟ್ಟು ಬಂದರು. ಸೊ ಉದ್ದಿನ ವಡ ಅವ್ರಿಗೂ ಕೂಡ ಹಾಕ್ಕೊಡ್ಬೇಕು. ನಾನು ಆಲ್ಮೋಸ್ಟ್ ಮಾಡಿದೆ, ಬರೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು 5 ನಿಮಿಷ ಬಿಟ್ಟು ಮಾಡೋಣ, ಯಾವ ರೀತಿ ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಜಾಲರಿಯಲ್ಲಿ ಹಾಕ್ಕೊಂಡು ಉದ್ದಿನ ವಡ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅವಾಗ ಬಂತು ಜಾಲರಿಯಲ್ಲಿ ಹಾಕೊಂಡು ಮಾಡುವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬಟ್ ನಂಗೆ ನಿಜವಾಗ್ಲೂ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ನಿಜ ಹೇಳಬೇಕು ಅಂತಂದರೆ. ಬಟ್ ನಮಗೆ ಆ ರೀತಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಮಾಡೋ ರೀತಿಯೇ ಟೇಸ್ಟು ಅದೆಲ್ಲ ಪಕ್ಕ ಇತ್ತು. ಆದರೆ ನನಗೆ ಇನ್ನೊಂದೇನೋ ತೆಳು ಆಯಿತು, ಅಷ್ಟು ಬಿಟ್ಟರೆ ಬೇರೆ ಏನೇನು ಪ್ರಾಬ್ಲಮ್ ಇಲ್ಲ. ಈಗ ಅದ್ರ ಜೊತೆಗೆ ಸಾಂಬಾರು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸಾಂಬಾರಿಗೆ ಸಾಸಿವೆ, ಜೀರಿಗೆ, ಕಟ್ ಮಾಡಿದಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಸಿಂಪಲ್ಲಾಗಿ ಮಾಡ್ಕೊತಾ ಇರೋದು, ಸೊ ಮಾಮೂಲಿ ಥರನೇ, ಬಟ್ ಸ್ವಲ್ಪ ವೆರೈಟಿಯಾಗಿ ಮಾಡ್ಕೊತೀನಿ. ಸಾಂಬಾರು ಪೌಡರ್ ಬಂದುಬಿಟ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದು. ಅಂದರೆ ನಾನು ಇಡ್ಲಿಗೆ ಸಾಂಬಾರಿಗೆ ಅಂತಲೇ ಸಪ್ರೇಟಾಗಿ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದು ಒಂಥರ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಕರಿಬೇವು ಕೂಡ ಆ್ಯಡ್ ಮಾಡ್ತಿದ್ದೀನಿ, ಮತ್ತು ಟೊಮೊಟೊ ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇವಾಗ ಒಂದು ಸ್ಮ್ಯಾಶ್ ಟೈಪಲ್ಲಿ ಆಗೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದು ನೀವು ಬೇಕಾದರೆ ಬೇಳೆ ಜೊತೆಗೆ ಹಾಕ್ಕೊಂಡು ಬೇಯಿಸ್ಕೋಬೋದು, ಇಲ್ಲಾಂದರೆ ಈ ರೀತಿ ಕೂಡ ನೀವು ಹಾಕ್ಕೋಬೇಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ಳೋಣ. ನೀವು ಇನ್ನೂ ಬೇಗ ಬೇಯಬೇಕು ಅಂತಂದರೆ ಒಂದು ಕಲ್ಲು ಉಪ್ಪು ಹಾಕ್ಕೊಳ್ಳಿ, ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಬೆಂದ್ಕೊಳ್ಳುತ್ತೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಬೇಳೆ ನೋಡಿ ಎಷ್ಟು ಮೆತ್ತಗಾಗೋಗಿದೆ ಅಲ್ವಾ. ಸೊ ಈ ರೀತಿಯಾಗಿ ಮೆತ್ತಗೆ ಮಾಡ್ಕೊಳೋದಕ್ಕೆ ಒಂದು 3 ವಿಷಲ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಇಂಗು, ಸಾಂಬಾರು ಪೌಡರು, ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಇವಾಗ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾನು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಏನಂತಂದರೆ ಈ ಇಡ್ಲಿಗೆಲ್ಲ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ದರೆ ನನಗೆ ತುಂಬಾ ಇಷ್ಟ. ಮತ್ತು ಇದಕ್ಕೆ ಸ್ವಲ್ಪ ಅಡುಗೆ ಅರಿಶಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಅಡುಗೆಗೂ ಅಡುಗೆ ಅರಿಶಿನ ಆ್ಯಡ್ ಮಾಡ್ತೀನಿ ನಾನು, ಸ್ವಲ್ಪ ಹೀಟಿನ ಪದಾರ್ಥ ಕೊಡುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಯಾವ ರೀತಿ ಇರುತ್ತೆ ಅಂತಂದರೆ ಸ್ವೀಟು, ಖಾರ, ಹುಳಿ ಈ 3 ಹದ ಕೊಡುತ್ತೆ. ಸಾಂಬಾರು ಕೂಡ ರೆಡಿ ಆಯಿತು. ಈಗ ನಾನು ಹಸ್ಬೆಂಡಿಗೆ ಸರ್ವ್ ಮಾಡಬೇಕು. ಸಾಂಬಾರು ಹಾಕಿ ಕೊಡ್ತಾ ಇದ್ದೀನಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಸಾಂಬಾರು ಕೂಡ ಹಾಕ್ಕೊಡ್ತಾ ಇದ್ದೀನಿ. ಅವರು ಏನಂದರೆ ಮಗಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬರಬೇಕಲ್ಲ, ಅದಕ್ಕೋಸ್ಕರ. ಇಡೋಗಲ್ಲಿ ಆಂಟಿ ಕೊಡ್ತಾ ಇಡೋಗಲ್ಲಿ ಎಲ್ಲ ಇತ್ತು, ಎಲ್ಲಿಡ್ಬೇಕಲ್ಲ ಇಡೋ, ಎಲ್ಲಿಡೋದು ಇದನ್ನ ಇಡೋದು. ಇಡೋಗು, ಹುಷಾರಾಗಿಟ್ಪ. ಇಟ್ಟಾ ಮಗಳನ್ನ ಹಸ್ಬೆಂಡು ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬರೋದಕ್ಕಂತ ಹೋದರು. ಸೊ ಇವತ್ತು ಕರಾಟೆ ಕ್ಲಾಸ್ ಇರಲಿಲ್ಲ ಪಾಪ ಅವಳಿಗೆ. ಮಾರ್ನಿಂಗ್ ಸುಮ್ಮನೆ ಕರ್ಕೊಂಡೋಗಿ ಬಿಟ್ಟು ಬಂದಂಗಾಯಿತು. ಆಮೇಲೆ ಅವರು ಅಟ್ಲೀಸ್ಟು ಅವ್ರು ಯಾವ ಟೈಮಿಗೆ ಇಟ್ಟಿದ್ರು ಟೈಮಿಂಗ್ಸ್ ಆ್ಯಕ್ಚುಲಿ ಚೇಂಜ್ ಆಗಿರಬೇಕೇನೋ ಗೊತ್ತಾಗಲಿಲ್ಲ. ಮತ್ತೆ ಅವಳನ್ನ ಮನೆಗೆ ಕರ್ಕೊಂಬಂದು ಮತ್ತೆ 8:30 ಕರ್ಕೊಂಡೋದ್ರು. ನಾನು ಅಷ್ಟೊತ್ತಿಗೆ ಬೇಗನೆ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಸೊ ನಾನು ಇವಾಗ ಟಿಫನ್ ತಿನ್ನಬೇಕಲ್ವಾ, ನನಗೂ ಕೂಡ ತುಂಬ ಹೊಟ್ಟೆ ಹಸಿತಾ ಇದೆ. ಆ್ಯಕ್ಚುಲಿ ಒಲೆ ಮುಂದೆ ಮಾಡ್ತಾಯಿದ್ರೆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ, ಆದರೆ ತಿನ್ನೋಕೆ ಕೂತ್ಕೊಂಡಾಗ ಹಸಿವು ಅಷ್ಟು ಇರೋದಿಲ್ಲ, ಹಾಗೆ ಎಕ್ಸಿಟ್ ಆಗೋಗ್ಬಿಡುತ್ತೆ. ಸೊ ನಾನು ವಡೆ ಕೂಡ ಮಾಡಿಕೊಂಡೆ ಬಿಸಿಯಾಗಿ. ಸ್ವಲ್ಪ ಒಂದು 5 ನಿಮಿಷ ಬಿಟ್ಟಿದ್ದಕ್ಕೆ ಸ್ವಲ್ಪ ವಡೆ ಇಟ್ಟು ಸ್ವಲ್ಪ ಗಟ್ಟಿ ಥರ ಆಗಿತ್ತು. ಸೊ ನನಗೆ ಆವಾಗ ಕರೆಕ್ಟಾಗಿ ಹದವಾಗಿ ಮಾಡೋದಕ್ಕೆ ಬಂತು. ನೋಡಿ ಉದ್ದಿನ ವಡೆ ಎಷ್ಟು ಚೆನ್ನಾಗಿ ಬಂದಿದೆ. ಬಟ್ ಪರ್ಫೆಕ್ಟ್ ಶೇಪ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಟ್ರೈ ಔಟ್ ಮಾಡಿದ್ದೀನಲ್ಲ ಅದೇ ನನಗೆ ತುಂಬ ಖುಷಿ. ಬಟ್ ನಿಜ ಹೇಳಬೇಕಂತಂದರೆ ನಮಗೆ ಶೇಪ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ರುಚಿ ಮಾತ್ರ ಸೂಪರಾಗಿತ್ತು. ಅದನ್ನು ಮಾತ್ರ ಹೇಳೋದಕ್ಕೆ ಇದೇ ಇಲ್ಲ, ನಂಗೆ ಅಷ್ಟು ತುಂಬ ಇಷ್ಟ ಆಯಿತು. ನನಗೆ ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ಡಲ್ಲೆಲ್ಲ ಅವಾಗೆಲ್ಲ ಒಂಥರ ಹೋಟೆಲ್ ಫುಡ್ಗಳು ಸಖತ್ತಾಗಿರ್ತಿತ್ತು. ಹೇಗೆ ಅಂದರೆ ಅವಾಗೆಲ್ಲ ಕಲ್ಲಲ್ಲಿ ಅಡುಗೆ ರುಬ್ಬೋದು ಎಲ್ಲ ಮಾಡ್ತಾಯಿದ್ರು, ಅದಕ್ಕೆ ಆ ಟೇಸ್ಟ್ ಒಂದು ಸಿಗ್ತಾಯಿತ್ತು. ಮತ್ತು ಇನ್ನೊಂದು ಒಲೆ, ಕಟ್ಗೆ ಒಲೆಯಲ್ಲಿ ಮಾಡ್ತಾಯಿದ್ದು. ಬಟ್ ಇವಾಗೆಲ್ಲ ಮಾಡಲ್ಲ, ಗ್ಯಾಸಲ್ಲಿ ಮಾಡ್ತಾರೆ, ಅದಕ್ಕೆ ಆ ಟೇಸ್ಟ್ ಒಂದು ಸಿಗೋದೇ ಇಲ್ಲ. ಬಟ್ ನಾನು ಯಾವಾಗಲೂ ಹೇಳೋದು ಒಂದೇ, ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ನಮ್ಮೂರಲ್ಲಿ ಈ ರೀತಿ ವಡೆ ಇರ್ತಿತ್ತು, ಕ್ರಿಸ್ಪಿಯಾಗಿರೋದು, ತಿನ್ನೋಕ್ಕೆ ಚೆನ್ನಾಗಿರೋದು ಅಂತ. ಅದು ಸ್ವಲ್ಪ ಲೈಟಾಗಿ ತೂತ ಬಂದಿದೆ. ವಡೆ ರೆಡಿ ಆಯಿತು. ಈಗ ನಾನು ಊಟ ಆ್ಯಕ್ಚುಲಿ ನಾನು ತಿಂದಿಲ್ಲ, ಸೊ ಫಸ್ಟ್ ತಿಂಡಿ ತಿಂದ್ಬಿಡ್ತೀನಿ.
ಇವಾಗ ನೋಡಿ ನಾನು ಇದನ್ನು ಮುರಿತೀನಿ. ಒಳಗಡೆಗೆಲ್ಲ ಯಾವ ರೀತಿ ಬಂದಿದೆ ನೋಡಿ. ಸೊ ಹಿಟ್ಟು ಥರ ಯಾವ ಥರನೂ ಇಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಳಗಡೆಗೆಲ್ಲ ಕ್ರಿಸ್ಪಿ ಆಗಿತ್ತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನಿವಾಗ ತಿಂಡಿ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ನಮ್ಮ ಅಪ್ಪು ನನಗಿಡಮ್ಮ ಅಂತ ಅಂತಾನೆ. ಬಟ್ ಅವ್ನಿಗಿಟ್ಟರೆ ಒಂದ್ಸರಿ ಮುಗಿತಾನೆ, ಒಂದೊಂದು ಸತಿ ಬಿಡ್ತಾನೆ. ಸೊ ಹಾಗಾಗಿ ಅವನಿಗೆ ಆಲ್ಮೋಸ್ಟ್ ತಿಂಡಿ ಕೊಟ್ಬಿಡ್ತೀನಿ, ಅವನೇ ಕುತ್ಕೊಂಡು ತಿಂತಾನೆ. ನಾನಿವಾಗ ಉದ್ದಿನ ವಡೆ ತಿಂತಾ ಇದ್ದೀನಿ. ನನಗೆ ರವೆ ಇಡ್ಲಿ ಎಲ್ಲ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಮನೆಗೋಸ್ಕರ ನಾನು ಮಾಡ್ತೀನಿ. ಬಟ್ ನಮ್ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಬಟ್ ಒಂದೊಂದು ಸರಿ ಒಂದೊಂದು ಥರ ಚೇಂಜಸ್ ಮಾಡಿದ್ರೆ ಒನ್ ಟೈಮಿಗೆಲ್ಲ ತಿನ್ಬೋದು. ಹಾಗಾಗಿ ನಾನೊಂದು 2 ರವೆ ಉಡ್ಲಿ ತಿಂದೆ. ಸೊ ಅದ್ರ ಜೊತೆಗೆ ಉದ್ದಿನ ವಡೆ ಕೂಡ ಫಸ್ಟ್ ಉದ್ದಿನ ವಡೆ ಟೇಸ್ಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ನಾನು. ಉದ್ದಿನ ವಡೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟಿ ಮಾತ್ರ ಸೂಪರಾಗಿರುತ್ತೆ. ಮಧ್ಯಾಹ್ನ 3 o'clock ಆಗಿತ್ತು. ಸೊ ಮಗಳನ್ನ ಕರ್ಕೊಂಬಂದು ಸ್ಕೂಲಿಂದ ಅವಳಿಗೂ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಬೇರೆ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಕ್ಲಾಸ್ ಹತ್ರ ಕರ್ಕೊಂಡೋದೆ. ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೇನೆ. ಸೊ ಅಲ್ಲಿ ಆ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಮ್ಮ ಅಪ್ಪಾಜಿದು ಹೇಳ್ಬೇಕಂದ್ರೆ ಇವತ್ತು ಹಸ್ಬೆಂಡ್ ಕೂಡ ಬರ್ತ್ಡೇ ಇತ್ತು. ನನಗೆ ಆ್ಯಕ್ಚುಲಿ ನಿಜ ನೆನಪೇ ಇಲ್ಲ. ನನಗೆ ಏನಾಗಿದೆ ಅಂದರೆ ಈ ಹಬ್ಬ ಅದು ಇದು ಎಲ್ಲ ಮಿಕ್ಸ್ ಆಗಿಬಿಟ್ಟು. ಸೊ ನನ್ನ ಹಸ್ಬೆಂಡ್ ಬರ್ತ್ಡೇ ಅಂದರೆ ಅವ್ರದ್ದು ಡೇಟ್ ಅನ್ನೋದು ನೆನಪಿತ್ತು, ಬಟ್ ನನಗೆ ಇವತ್ತು ಅನ್ನೋದು ನೆನಪಿರಲಿಲ್ಲ. ನಾಳೆ ಡೇಟು. ಸೊ ಇವತ್ತು ಬಂದುಬಿಟ್ಟು 6th, ನಾಳೆ ಬಂದು 7 ಅಂತ ನಾನು ಅಂದ್ಕೊಂಡೆ. ಬಟ್ ಅಲ್ಲಿ ಎಲ್ಲೋ ಹೋಗಿ ಏನೇನೋ ಆಗೋಗ್ಬಿಡ್ತು. ನೆಕ್ಸ್ಟ್ ಡೇ ಅದು ಹೇಗಾಯಿತು ಅಂದರೆ ಹಸ್ಬೆಂಡ್ ಮೊಬೈಲು ಅಪ್ಪು ಕೈಲಿತ್ತು. ಸೊ ಆ ಟೈಮಲ್ಲಿ ಯಾರೋ ಹ್ಯಾಪಿ ಬರ್ತ್ಡೇ ನಾಗರಾಜ್ ಅಂತ ಹಾಕಿದ್ರು. ಅದನ್ನ ನೋಡ್ಬಿಟ್ಟು ನಿಜ ತುಂಬ ಹರ್ಟ್ ಆಗ್ಬಿಡ್ತು, ಬೇಜಾರಾಗ್ಬಿಡ್ತು. ನನಗೇನಾಗಿದೆ ಇತ್ತೀಚೆಗೆ ಅಂತೂ ಯಾರಿಗೂ ಕೂಡ ವಿಶ್ ಮಾಡ್ತಾ ಇಲ್ವಲ್ಲ ನಾನು ಅಂತ. ಬಟ್ ಎಲ್ಲರಿಗೂ ನಾನು ನೈಟ್ ವಿಶ್ ಮಾಡ್ತಾ ಇದ್ದೆ. ಬಟ್ ಇವಾಗಂತೂ ನಿಜವಾಗ್ಲೂ ಯಾರಿಗೂ ಕೂಡ ನಾನು ವಿಶ್ ಮಾಡ್ತಾ ಇಲ್ಲ. ಈ ವರ್ಷ ಅಂತೂ ನಾನು ತುಂಬ ಹರ್ಟ್ ಆಗೋಗ್ಬಿಟ್ಟಿದೆ. ನನಗಂತೂ ಸಿಕ್ಕಾಬಟ್ಟೆ ಹರ್ಟ್ ಆಗಿದೆ ನನಗೇನಾಗಿದೆ ಅಂತ. ಬಟ್ ನನಗಾಗ ಅನಿಸಿದ್ದು ನಾನು ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೀನಿ. ಸೊ ಹಾಗಾಗಿ ನನಗೆ ನೆನಪಿರಲ್ಲ ಅಂತ ಗೊತ್ತಾಯಿತು. ಸೊ ಹಸ್ಬೆಂಡ್ ಅದಕ್ಕೆ ಸಡನ್ನಾಗಿ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಹಸ್ಬೆಂಡಿಗೆ ಸಿಂಪಲ್ಲಾಗಿ, ನಾನು ಅಷ್ಟೇ ತುಂಬ ಆಡಂಬರವಾಗಿ ಏನೂ ಮಾಡಿಲ್ಲ, ಸಿಂಪಲ್ಲಾಗಿ ಒಂದು ಹಾರ್ಟ್ ಬಲೂನ್ಸ್ ತಂದು ಸುಮ್ಮನೆ ಅಲ್ಲಿ ಸ್ಟಿಕ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ಕೇಕ್ ತರಿಸಿದ್ದೆ. ಈ ರೀತಿಯಾಗಿ ಕೇಕ್ ತರಿಸಿದ್ದೆ. ನನಗೆ ತುಂಬ ಇಷ್ಟ ಆಯಿತು ಈ ಥರ ಕೇಕು. ಸೊ ನನ್ನ ಇಮ್ಯಾಜಿನೇಷನ್ ಇದ್ದಿದ್ದು ಬೇರೆ ಥರ, ಬಟ್ ಟೈಮ್ ಇದ್ದಿದ್ರೆ ನಾನು ಇನ್ನೂ ಸ್ವಲ್ಪ ಮಾಡ್ಬೋದಾಗಿತ್ತು. ಸೊ ಈ ಸದ್ಯಕ್ಕೆ ಟೈಮಲ್ಲಿ ಆ ರೀತಿ ಮಾಡಿದ್ದೀನಿ. ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಬಂದರು. ಸೊ ಮುಗಿಸ್ಕೊಂಬಂದಮೇಲೆ ಸೊ ಅವ್ರಿಗೆ ಅನ್ನಿಸ್ತು, ಅವ್ರಿಗೆ ಕೇಕ್ ಒಟ್ಟು ಏನಾರು ಒಂದು ಕಿತಾಪತಿ ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹಿಂಗೆ ನಾವು ಕೇಕು ಇಮ್ಯಾಜಿನೇಷನ್ ಇರಲಿಲ್ಲಲ್ಲ ನಿನಗೆ ಈ ರೀತಿ ಮಾಡ್ತೀನಿ ಅಂತ. ಕೇಕ ಎಗ್ರಕೊಂಡು ನೋಡ್ತಾವ ನೋಡು. ಕೇಕು ಉರುವುದು ಬೇಡ, ಹಂಗೆ ಇದು ಮಾಡೋಣ. ಓಕೆನಾ? ಆ್ಯಕ್ಚುಲಿ ನಮ್ಮದು ಮೈಂಡ್ ಪ್ಲ್ಯಾನಿಂಗ್ ಇದ್ದಿದ್ದು ಕ್ಯಾಂಡಲ್ನ ಹಚ್ಚಿದ ಮೇಲೆ ಜ್ಯೋತಿನ ಹಾರಿಸ್ಬಾರ್ದು ಅಂತ. ಸೊ ಅದಕ್ಕೆ ನಾನು ಹಸ್ಬೆಂಡ್ಗೆ ಹೇಳಿದೆ, ಜ್ಯೋತಿ ಹಾರಿಸೋದು ಬೇಡ, ಸೊ ನೀನು ಹಾಗೆ ಹಚ್ಚು, ಅದನ್ನು ಎತ್ತಿಡೋಣ ಅಂತಂದು. ಸರಿ ಹಸ್ಬೆಂಡ್ ಅಲ್ಲೆಲ್ಲರೂ ಎತ್ತಿಡೋಣ, ಮಕ್ಳ ಕೈ ಸಿಗ್ದಂಗೆ ಅಂತ ಹೇಳಿದರು. ಸರಿ ಹಾಗೆ ಆಗಲಿ ಅಂತ ಹೇಳಿದೆ. ಸರಿ ಅಂತ ಅಂದ್ಬಿಟ್ಟು ಅವರು ಹಚ್ಬಿಟ್ಟು ಸೈಡಿಗೆ ಅದನ್ನು ಇಡೋಣ ಅಂತ ಹೋಗಿ ನಾವು ಹಾಗೆ ವಿಶ್ ಮಾಡ್ತಾ ಇದ್ವು. ಬಟ್ ನಮ್ಮ ಅಪ್ಪ ಏನು ಮಾಡಿಬಿಟ್ಟ, ಒಂದೇ ಸರಿ ಅಷ್ಟೇ ಕ್ಲೋಸ್ ಹಿಂಗೆ ಮಾಡಿದ್ದು. ಅದು ಊಫ್ ಬಂದಿದ್ದು ಸೌಂಡು, ಫೋನ್ಗೂ ಕೂಡ ಸೌಂಡ್ ಕೇಳಿಸ್ತು. ಆ ರೀತಿಯಾಗಿ ಉರ್ಬಿದ್ದು. ಅದಕ್ಕೆ ನಾನು ಸೈಲೆಂಟಾಗಿದ್ದೆ, ಸೊ ಕೇಳಿಸ್ಕೊಂಡ್ಲೆ ಅಂತ. ಅವನಿಗೆ ಕೇಕು ಅನ್ನೋದೇ ಒಂಥರ ಖುಷಿ. ಆ ಕೇಕ್ ತಿಂತಾಯಿದ್ದು, ಹಿಂಗೆ ಮಾಡೋದು. ಅವನಿಗೆ ಇನ್ನೊಂದು ಏನಂದರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾನೆ ಅಂದರೆ, ಅಪ್ಪು ಕೇಕು ಅಪ್ಪಾಜಿಗೆ ಬರ್ತಡೇ ಮಾಡೋಣ, ಹ್ಯಾಪಿ ಬರ್ತ್ಡೇ ಅಂತ ಸುಮ್ಮನೆ ಹೇಳಿದ್ದಷ್ಟೇ. ಅವನು ಎಷ್ಟು ಖುಷಿಯಾಗಿ ಹ್ಞೂ ಆಯಿತು ಅಂತ, ಒಂದು ಚೂರು ಕೇಕ್ ಕೊಡಮ್ಮ ಅಂತ ಒಂದು ಮಾತು ಕೂಡ ಕೇಳಲಿಲ್ಲ ನನ್ನ ಹತ್ರ. ಸೊ ಫ್ರಿಡ್ಜಲ್ಲಿಟ್ಟೆ. ಅಪ್ಪಾಜಿ ಬಂದಮೇಲೆ
ಆದಮೇಲೆ ಕಟ್ ಮಾಡೋಣ ಅಂತ. ಆಯಿತು ಅಂತ ಅಂದ್ಬಿಟ್ಟು ಇದು ಮಾಡ್ದೆ. ನಂಗೆ ನಿಜ ಖುಷಿ ಆಗುತ್ತೆ. ಕೆಲವೊಂದೊಂದು ಸಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರಲ್ಲ ಮಕ್ಕಳು, ಅದೇ ತುಂಬಾ ಖುಷಿ ಸಿಗುತ್ತೆ. ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಮಕ್ಕಳನ್ನ ನೋಡಿ ನಾವು ಸಮಾಧಾನ ಮಾಡ್ಕೋಬೇಕು. ಮತ್ತು ಅವ್ರನ್ನ ಹ್ಯಾಪಿನೆಸ್ಸು, ಅವ್ರ ತುಂಟಾಟ ನೋಡಿ ನಾವು ಮನಸ್ಸಲ್ಲಿರುವಂಥ ಫೀಲಿಂಗ್ಸ್ನೆಲ್ಲ ನಾವು ಹೊರ ಹಾಕ್ತೀವಿ. ಅದಂತೂ ನಿಜಾನೇ. ನನಗಂತೂ ಇವರಿದ್ದರೆ ನನಗೆ ಇಡೀ ದಿನ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಟೈಮು ಸ್ಪೆಂಡ್ ಆಗುತ್ತೆ. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸ್, ರಿಲೇಷನ್ಸ್ಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.